ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮಾಯಾ ಜಗತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತು ವಿಡಿಯೋ ಬಂದು ಅನ್ಬಾಕ್ಸಿಂಗ್ ವಿಡಿಯೋ. ಏನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ನೋಡ್ತಿದ್ದೀರಾ, ನಿನ್ನೆ ತಾನೇ ಡೆಲಿವರ್ ಆಗಿದೆ. ಸೊ ಇವತ್ತು ನೋಡಿ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಏನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ ಕಾಣ್ತಿದೆ ಹೆಡ್ಡಿಂಗು ಪೆಸ್ಟ್ ರಿಜೆಕ್ಟ್ ಅಂತ ಕಾಣ್ತಿದೆ ಅಲ್ವಾ. ಸೊ ನೋಡಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನಾನು ಇದ್ರ ಬಗ್ಗೆ ರಿವ್ಯೂ ಕೊಡಬೇಕು ಅಂತಲೇ ಅನ್ಬಾಕ್ಸಿಂಗ್ ಮಾಡ್ತಿರೋದು. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ನೀವು ಯಾರೂ ಮಾಡಬೇಡಿ, ಪ್ಲೀಸ್ 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 ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೂ ಮುಂಚೆ, ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋ ಮುಂಚೆ ಒಂದು ಸಲ ರಿವ್ಯೂ ನೋಡಿ ಆಮೇಲೆ ತಗೊಳ್ಳಿ. ಯಾಕಂದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸುಮ್ಮನೆ ತಗೊಳ್ಳೋದು, ಆಮೇಲೆ ಏನಕ್ಕೂ ವರ್ಕ್ ಆಗದೆ ಸುಮ್ಮನೆ ಇಟ್ಕೊಳ್ಳೋದು, ದುಡ್ಡು ವೇಸ್ಟ್ ಆಯಿತು ಅಂತ ಫೀಲ್ ಮಾಡ್ಕೊಳ್ಳೋದು, ಅದೆಲ್ಲ ತಪ್ಪುತ್ತೆ. ಸೊ ನಾನು ನಿಮಗೆ ಹೇಳೋದೊಂದೇ, ಈ ಪ್ರಾಡಕ್ಟ್ನ ತಗೊಳ್ಳೋ ಮುಂಚೆ ತುಂಬ ಕ್ರಾಸ್ ಚೆಕ್ ಮಾಡಬೇಕು. ಯಾಕಂದರೆ ಇದ್ರ ಮೇಲೆ ಕೊಟ್ಟಿದ್ದಾರಲ್ವ ಸಿಂಬಲ್, ನೋಡಿದ್ರಲ್ವ, ಅವೆಲ್ಲನೂ ಓಡೋಗ್ಬಿಡುತ್ತೆ. ಇದನ್ನು ಹಾಕಿದರೆ ಯಾವೂ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಇಲಿ ಇರಲ್ಲ, ಹಲ್ಲಿ ಇರಲ್ಲ, ಜೊತೆಗೆ ಯಾವುದೇ ಹುಳು ಇರಲ್ಲ, ಸೊಳ್ಳೆಗಳು ಇರಲ್ಲ ಅಂತಲೂ ಹಾಕಿದ್ದಾರೆ ರೀ. ಹಾಗಾದರೆ ಏನು ಮಾಡೋದು? ಇವೆಲ್ಲ ಇರಲ್ಲ ಅಂಥೇಳಿ ನಾನು ತರಿಸ್ಕೊಂಡು ನೋಡಿ ಇವಾಗ ಓಪನ್ ಮಾಡಿದ್ದೀನಿ. ಈ ರೀತಿ ಬಂದಿದೆ ಪ್ಯಾಕು. ಚಿಕ್ಕದು ಅಂದರೆ ಇದರಲ್ಲಿ ತುಂಬ ವೆರೈಟೀಸ್ ಏನಂತಾರೆ ಸೈಜಸ್ ಇದೆ. ದೊಡ್ಡದಿದೆ, ಚಿಕ್ಕದಿದೆ, ಮೀಡಿಯಮ್ ಇದೆ. ಇದು ಚಿಕ್ಕದು ಫಸ್ಟ್ ಟೈಮ್ ಅಲ್ವಾ, ಸೊ ಒಂದು ಸಲ ಚೆಕ್ ಮಾಡಿಬಿಟ್ಟು ಆಮೇಲೆ ದೊಡ್ಡ ತರಿಸೋಣ ಅಂಥೇಳಿ ಚಿಕ್ಕದೇ ತರಿಸಿದ್ದೀನಿ. ಇದನ್ನು ಫಸ್ಟು ನಾವು ಚೆಕ್ ಮಾಡಬೇಕಲ್ವಾ, ಇದು ಹೇಗೆ ವರ್ಕ್ ಆಗುತ್ತೆ ಏನು ಎತ್ತ ಅಂತ ಹೇಳಿ. ಸೊ ಇನ್ನೇನು ಓಪನ್ ಮಾಡಿದ್ದಾಯಿತು, ಅನ್ಬಾಕ್ಸಿಂಗ್ ವಿಡಿಯೋ ಆಯಿತು. ಇದ್ರ ಮೇಲೆಲ್ಲ ಕಂಪ್ಲೀಟಾಗಿ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಬಟ್ ಡೈರೆಕ್ಷನ್ ಆಫ್ ಯೂಸ್ ಕೊಟ್ಟಿಲ್ಲ. ಅದೊಂದೇ ಮಿಸ್ಟೇಕ್ ಮಾಡಿರೋದಿಲ್ಲಿ. ಸೊ ಇವೆಲ್ಲ ಸಿಂಬಲ್ ಕೊಟ್ಟಿದ್ದಾರೆ, ಇದು ಬೇಕಾಗಿಲ್ಲ, ಬಟ್ ಹೇಗೆ ಯೂಸ್ ಮಾಡೋದು ಅನ್ನೋದನ್ನೇ ಕೊಟ್ಟಿಲ್ಲ. ಆದರೂ ನಾನು ಕೆಲವು ವಿಡಿಯೋನ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಿದ್ದೀನಿ. ಸೊ ಯೂಸ್ ಮಾಡೋದನ್ನು ನೋಡೋಣ. ಇದನ್ನು ಅಲ್ಲರಿಸಿದ್ರೆ ಒಂದು ಸ್ವಲ್ಪ ಸೌಂಡ್ ಬರುತ್ತೆ ರೀ, ಅದೇನು ಅಂತ ಒಳಗೆ ಗೊತ್ತಿಲ್ಲ. ಸೊ ಸೌಂಡ್ ಬರುತ್ತೆ. ಸರಿ, ಸ್ವಿಚ್ ಬೋರ್ಡ್ ಹತ್ರ ಹೋಗ್ತಿದ್ದೀನಿ. ಇವಾಗ ಪ್ಲಗ್ ಮಾಡ್ತೀನಿ, ನೀವೇ ನೋಡಿ. ಸ್ವಿಚ್ ಹಾಕೋಣ. ಅದು ಸ್ವಲ್ಪ ಹಾರನ್ ಟೈಪ್ ಸೌಂಡ್ ಮಾಡುತ್ತೆ, ಕುಯ್ ಕುಯ್ ಅಂತ. ನೋಡ್ತಾ ಇದ್ದೀರಾ ಆ ಫಿಗರಲ್ಲಿ, ಅಂದರೆ ನೋಡಿ ಈ ಕಡೆ ಲೈಟ್ ಇಲ್ಲ, ಇಲ್ಲಿ ಲೈಟ್ ಕಾಣ್ತಿದೆ ಅಲ್ವಾ, ಈ ಕಡೆನೂ ಕಾಣ್ತಿದೆ ನೋಡಿ. ಆ ಲೈಟು ಜೋರಾಗಿ ಹತ್ಕೊಳ್ಳುತ್ತಲ್ವ, ಸೈರನ್ ಆಗ್ತಿದೆ ಅಂತಾನೆ. ನನಗೆ ಈ ಪ್ರಾಡಕ್ಟ್ ತುಂಬ ಫೇಕ್ ಅನ್ನಿಸ್ತು. ನಿಜವಾಗ್ಲೂ ಈ ಪ್ರಾಡಕ್ಟ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಎಲ್ಲ ಫೇಕು, ನಿಜ ಫೇಕು, ಯಾವುದ್ಯಾವುದು ಹೋಗ್ತಿಲ್ಲ. ನಾನು ಇದನ್ನು ಟ್ರೈ ಮಾಡಬೇಕು ಅಂತ ನೆನ್ನೆ ನೈಟ್ ಫುಲ್ ಹಾಕಿದ್ದೆ, ಬಟ್ ಏನು ಯೂಸೇ ಆಗಲಿಲ್ಲ. ಸೊ ನೀವು ತಗೊಳ್ಳೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಈ ಪ್ರಾಡಕ್ಟ್ ನಿಜ ಚೆನ್ನಾಗಿಲ್ಲ. ಸೊ ಆಫ್ ಮಾಡಿಬಿಟ್ಟು ನಾನು ಇದನ್ನು ರಿಟರ್ನ್ ಕೊಡಬೇಕು ಅಂತ ಮತ್ತೆ ರಿಟರ್ನ್ ಪ್ಯಾಕ್ ಮಾಡ್ತಿದ್ದೀನಿ. ನೋಡಿ ಹೇಗೆ ಬಂದಿತ್ತೋ ಹಾಗೆ ಪ್ಯಾಕ್ ಮಾಡ್ತಿದ್ದೀನಿ. ಇಷ್ಟೇ ಸಿಂಪಲ್ ಪ್ಯಾಕಿಂಗ್ ಇತ್ತು. ಪ್ಯಾಕಿಂಗ್ ಸಿಂಪಲ್ ಆಗಿತ್ತು, ಪ್ರಾಡಕ್ಟು ಸಿಂಪಲ್ ಆಗಿದೆ, ಬಟ್ ಕೆಲಸ ಮಾತ್ರ ಏನೂ ಯೂಸ್ ಆಗ್ತಿಲ್ಲ. ಸೊ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಪ್ರಾಡಕ್ಟು. ನಮ್ಮ ಮನೇಲಿ ಎಲ್ಲರೂ ಬೈದರು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಿದ್ದೀಯಾ, ಚೆನ್ನಾಗಿಲ್ಲ, ಏನೂ ಯೂಸ್ ಆಗ್ತಿಲ್ಲ ಅಂತ. ಸೊ ರಿಟರ್ನ್ ಕೊಡ್ತಿದ್ದೀನಿ. ಈ ಪ್ರಾಡಕ್ಟ್ನ ಆಫ್ಲೈನಲ್ಲಾಗಲಿ ಆನ್ಲೈನಲ್ಲಾಗಲಿ ಪರ್ಚೇಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಫೇಕ್. ಯಾವುದೋ ರೀತಿಯ ಹುಳು ಆಗಲಿ ಏನೇ ಆಗಲಿ ಸಾಯೋದಿಲ್ಲ, ಸುಮ್ಮನೆ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಷ್ಟೇ. ಸೊ ನನಗಂತೂ ಇದು ತುಂಬ ಫೇಕ್ ಅನ್ನಿಸ್ಬಿಡ್ತು. ಏನಕ್ಕಪ್ಪ ಈ ಥರ ಎಲ್ಲ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ, ಏನಕ್ಕೆ ಅಂತ ಅನ್ನಿಸ್ತು. ಬಟ್ ಏನೋ ಎನಿವೇಸ್, ನನಗೆ ಅನಿಸಿದ್ದನ್ನು ನಾನು ರಿವ್ಯೂ ಮಾಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡಿ ಹೇಳಬೇಕು ಅಂತ ನಿನ್ನೆಯಿಂದ ಅಂದ್ಕೊಂಡಿದ್ದೆ. ಯಾಕಂದರೆ ಯಾರ್ಯಾರು ತಗೋಬೇಕು ಅಂದ್ಕೊಂಡಿದ್ರು ಅವರಿಗಾದರೂ ಯೂಸ್ ಆಗಲಿ.